ಬಿಡದಿ ಭೂಮಿಗಾಗಿ ರಾಮನಗರ ರಣರಂಗವಾಗ್ತಾ ಇದೆ. ಮಂಡಲಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳ ಮೇಲೇನೆ ದಾಳಿ ಮಾಡಲಾಗಿದೆ. ಪೊರಕೆ ಮತ್ತೆ ಕಲ್ಲುಗಳಿಂದ ಅಲ್ಲಿಗೆ ಬಂದಿರುವಂತ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಧಿಕಾರಿಗಳನ್ನ ಅಟ್ಟಾಡಿಸಿದ್ದಾರೆ ಮಂಡಲಹಳ್ಳಿ ಗ್ರಾಮಸ್ಥರು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಾಗುತ್ತೆ. ಇಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಇವತ್ತು ಅಧಿಕಾರಿಗಳು ಹೋಗಿದ್ರು, ಸರ್ವೆ ಎಲ್ಲ ನಡೀತಾ ಇತ್ತು. ನಮ್ಮನ್ನ ಬೇಕಾದ್ರೆ ಬಂಧಿಸಿ, ಬಟ್ ಸರ್ವೆ ಮಾತ್ರ ಬೇಡ ಅಂತ ಅಲ್ಲಿಯ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಜೊತೆಗೆ ಎಸ್ಪಿ ಶ್ರೀನಿವಾಸ್ ಗೌಡ ಜೊತೆ ಗ್ರಾಮಸ್ಥರು ಮಾತಿನ ಚಕಮಕಿಗಿಳಿದಿದ್ದಾರೆ. ಸರ್ವೆ ಕಾರ್ಯಕ್ಕೆ ಅಡ್ಡಿ ಮಾಡದಂತೆ ಎಸ್ಪಿ ಮನವಿ ಮಾಡಿಕೊಂಡಿದ್ರು, ಸಮಸ್ಯೆ ಮಾಡಬೇಡಿ ಅಂತ. ನಮ್ಮ ಭೂಮಿ ಜೆಎಂಸಿ ಮಾಡಲ್ಲ ಅಂತ ಪತ್ರ ಕೊಡಿ ಅನ್ನೋದಾಗಿ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರು ದಕ್ಷಿಣ ಎಸ್ಪಿ ಮುಂದೆ ರೈತರು ಆಗ್ರಹಿಸಿದ್ದಾರೆ. ನಮ್ಮ ಭೂಮಿಯ ಸರ್ವೆ ಕಾರ್ಯ ನಡೆಯಬಾರದು, ಜೆಎಂಸಿ ಮಾಡಬಾರದು, ಹಾಗಂತ ಬರೆದು ಕೊಡಿ ಅಂತ ಗ್ರಾಮಸ್ಥರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಸರ್ವೆ ಮಾಡ್ತಿದ್ದ ಅಧಿಕಾರಿಗಳನ್ನ ರೈತರು ಅಟ್ಟಾಡಿಸಿದ್ದಾರೆ. ಕಾರಿನ ಮೇಲೆ ಇಟ್ಟಿಗೆಗಳನ್ನ ಹಾಕಿದ್ದಾರೆ, ಕಲ್ಲುಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಮಹಿಳೆಯರ ಆಕ್ರೋಶಕ್ಕೆ ಕಾರಿನ ಗಾಜು ಪುಡಿ ಪುಡಿಯಾಗಿದೆ. ಪೊಲೀಸ್ ಭದ್ರತೆಯಲ್ಲಿ ಸರ್ವೆ ಅಧಿಕಾರಿಗಳು ಬಂದಿದ್ದವರು ಅಲ್ಲಿಂದ ವಾಪಸ್ ಆಗಿದ್ದಾರೆ. ಗ್ರಾಮಸ್ಥರು ಮಹಿಳೆಯರು ಮಾತನಾಡ್ತಾ ಇದ್ರು, ನಾವು ಒಪ್ಪಿಗೆ ಕೊಟ್ಟಿಲ್ಲ, ಆದ್ರೂ ಸರ್ವೆಯನ್ನ ಮಾಡ್ತಾ ಇದ್ರು. ನಾವು ಅದನ್ನ ಪೊಲೀಸ್ ಬಳಿ ಹೇಳ್ತಾ ಇದ್ವಿ. ಪೊಲೀಸರು ನಮ್ಮನ್ನೆಲ್ಲ ಒಂದ್ ಕಡೆ ಕೂರಿಸಿದ್ರು. ಆ ಕಡೆಯಿಂದ ಸರ್ವೆ ಕಾರ್ಯ ನಡೀತಾ ಇತ್ತು. ಆಗ್ಲೇ ಈ ರೀತಿಯಾಗಿ ಮಾಡಬೇಕಾಯ್ತು ಅಂತ. ಬಿಡದಿ ಭೂಮಿಗಾಗಿ ರಾಮನಗರ ರಣರಂಗವಾಗ್ತಾ ಇದೆ. ಮಂಡಲಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳ ಮೇಲೇನೆ ದಾಳಿ ಮಾಡಲಾಗಿದೆ. ಪೊರಕೆ ಮತ್ತೆ ಕಲ್ಲುಗಳಿಂದ ಅಲ್ಲಿಗೆ ಬಂದಿರುವಂತ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಧಿಕಾರಿಗಳನ್ನ ಅಟ್ಟಾಡಿಸಿದ್ದಾರೆ ಮಂಡಲಹಳ್ಳಿ ಗ್ರಾಮಸ್ಥರು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಾಗುತ್ತೆ. ಇಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಇವತ್ತು ಅಧಿಕಾರಿಗಳು ಹೋಗಿದ್ರು, ಸರ್ವೆ ಎಲ್ಲ ನಡೀತಾ ಇತ್ತು. ನಮ್ಮನ್ನ ಬೇಕಾದ್ರೆ ಬಂಧಿಸಿ, ಬಟ್ ಸರ್ವೆ ಮಾತ್ರ ಬೇಡ ಅಂತ ಅಲ್ಲಿಯ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಜೊತೆಗೆ ಎಸ್ಪಿ ಶ್ರೀನಿವಾಸ್ ಗೌಡ ಜೊತೆ ಗ್ರಾಮಸ್ಥರು ಮಾತಿನ ಚಕಮಕಿಗಿಳಿದಿದ್ದಾರೆ. ಸರ್ವೆ ಕಾರ್ಯಕ್ಕೆ ಅಡ್ಡಿ ಮಾಡದಂತೆ ಎಸ್ಪಿ ಮನವಿ ಮಾಡಿಕೊಂಡಿದ್ರು, ಸಮಸ್ಯೆ ಮಾಡಬೇಡಿ ಅಂತ. ನಮ್ಮ ಭೂಮಿ ಜೆಎಂಸಿ ಮಾಡಲ್ಲ ಅಂತ ಪತ್ರ ಕೊಡಿ ಅನ್ನೋದಾಗಿ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರು ದಕ್ಷಿಣ ಎಸ್ಪಿ ಮುಂದೆ ರೈತರು ಆಗ್ರಹಿಸಿದ್ದಾರೆ. ನಮ್ಮ ಭೂಮಿಯ ಸರ್ವೆ ಕಾರ್ಯ ನಡೆಯಬಾರದು, ಜೆಎಂಸಿ ಮಾಡಬಾರದು, ಹಾಗಂತ ಬರೆದು ಕೊಡಿ ಅಂತ ಗ್ರಾಮಸ್ಥರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಸರ್ವೆ ಮಾಡ್ತಿದ್ದ ಅಧಿಕಾರಿಗಳನ್ನ ರೈತರು ಅಟ್ಟಾಡಿಸಿದ್ದಾರೆ. ಕಾರಿನ ಮೇಲೆ ಇಟ್ಟಿಗೆಗಳನ್ನ ಹಾಕಿದ್ದಾರೆ, ಕಲ್ಲುಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಮಹಿಳೆಯರ ಆಕ್ರೋಶಕ್ಕೆ ಕಾರಿನ ಗಾಜು ಪುಡಿ ಪುಡಿಯಾಗಿದೆ. ಪೊಲೀಸ್ ಭದ್ರತೆಯಲ್ಲಿ ಸರ್ವೆ ಅಧಿಕಾರಿಗಳು ಬಂದಿದ್ದವರು ಅಲ್ಲಿಂದ ವಾಪಸ್ ಆಗಿದ್ದಾರೆ. ಗ್ರಾಮಸ್ಥರು ಮಹಿಳೆಯರು ಮಾತನಾಡ್ತಾ ಇದ್ರು, ನಾವು ಒಪ್ಪಿಗೆ ಕೊಟ್ಟಿಲ್ಲ, ಆದ್ರೂ ಸರ್ವೆಯನ್ನ ಮಾಡ್ತಾ ಇದ್ರು. ನಾವು ಅದನ್ನ ಪೊಲೀಸ್ ಬಳಿ ಹೇಳ್ತಾ ಇದ್ವಿ. ಪೊಲೀಸರು ನಮ್ಮನ್ನೆಲ್ಲ ಒಂದ್ ಕಡೆ ಕೂರಿಸಿದ್ರು. ಆ ಕಡೆಯಿಂದ ಸರ್ವೆ ಕಾರ್ಯ ನಡೀತಾ ಇತ್ತು. ಆಗ್ಲೇ ಈ ರೀತಿಯಾಗಿ ಮಾಡಬೇಕಾಯ್ತು ಅಂತ.